ನಮಸ್ಕಾರ. ಚಕ್ರವ್ಯೂಹ ಪ್ರಚಲಿತ ಘಟನೆಗಳ ನಮ್ಮ ವಿಶ್ಲೇಷಣಾ ಸರಣಿಗೆ ಸ್ವಾಗತ. ಇದು ನಾವು ಚರ್ಚಿಸುತ್ತಿರುವ 14ನೇ ವಿಷಯದ ಮುಂದುವರೆದ ಭಾಗ. ಇಂದು ನಮ್ಮ ಮುಂದೆ ವಿಶ್ವಸಂಸ್ಥೆಯ ಒಂದು ಬಹಳ ಮುಖ್ಯವಾದ ವರದಿ ಇದೆ. ವಿಶ್ವ ಆರ್ಥಿಕ ಪರಿಸ್ಥಿತಿ ಮತ್ತು ಭವಿಷ್ಯ 2026. ಈ ವರದಿಯ ವಿಶೇಷತೆ ಏನು ಅಂದರೆ, ಇದು ಒಂದ್ ಕಡೆ ಇಡೀ ವಿಶ್ವದ ಆರ್ಥಿಕತೆ ನಿಧಾನ ಆಗ್ತಿದೆ ಅಂತ ಹೇಳುತ್ತೆ, ಆದರೆ ಅದೇ ಸಮಯದಲ್ಲಿ ಭಾರತದ ಆರ್ಥಿಕತೆ ಮಾತ್ರ ವೇಗವಾಗಿ ಮುನ್ನುಗ್ತಿದೆ ಅಂತಾನೂ ಹೇಳುತ್ತೆ. ಸೊ ಇದು ಹೇಗೆ ಸಾಧ್ಯ ಮತ್ತು ಈ ವೇಗಕ್ಕೆ ಅಡ್ಡಿಯಾಗುವ ಸವಾಲುಗಳೇನು? UPSC ಮತ್ತು KPSC ಪರೀಕ್ಷೆಗಳ ದೃಷ್ಟಿಯಿಂದ ಇದರ ಒಂದು ಆಳವಾದ ವಿಶ್ಲೇಷಣೆ ಶುರು ಮಾಡೋಣ. ಹೌದು, ನೀವು ಹೇಳಿದಾಗ ಆ ವೈರುಧ್ಯ ಅಂದ್ರೆ ಕಾಂಟ್ರಾಸ್ಟ್, ಅದೇ ಈ ವರದಿಯ ಒಂದು ಕೇಂದ್ರಬಿಂದು. ಜಾಗತಿಕ ಮಂದಗತಿ ಒಂದ್ ಕಡೆ, ಭಾರತದ ಬೆಳವಣಿಗೆ ಇನ್ನೊಂದ್ ಕಡೆ. ಈ ಅಂತರವನ್ನು ಅರ್ಥ ಮಾಡಿಕೊಳ್ಳುವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾದ ವಿಶ್ಲೇಷಣಾತ್ಮಕ ಕೌಶಲ್ಯ. ಹಾಗಾದ್ರೆ ಆ ಜಾಗತಿಕ ಚಿತ್ರಣದಿಂದಲೇ ಶುರು ಮಾಡೋಣ. ಇಡೀ ಜಗತ್ತಿನ ಆರ್ಥಿಕ ಆರೋಗ್ಯದ ಬಗ್ಗೆ ಈ ವರದಿ ಏನು ಹೇಳುತ್ತೆ? ಪರಿಸ್ಥಿತಿ ಅಷ್ಟು ಗಂಭೀರವಾಗಿದೆಯಾ? ಜಾಗತಿಕ ಮಟ್ಟದಲ್ಲಿ ಕೆಲವು ಆತಂಕಕಾರಿ ಸೂಚನೆಗಳಿವೆ. ವರದಿ ಮುಖ್ಯವಾಗಿ 3 ಅಂಶಗಳನ್ನು ಎತ್ತಿ ತೋರಿಸುತ್ತೆ. ಮೊದಲನೆಯದು ಜಾಗತಿಕ ಬೆಳವಣಿಗೆಯ ದರ. 2025ರಲ್ಲಿ 2.8% ಇದ್ದಿದ್ದು 2026ರಲ್ಲಿ 2.7%ಗೆ ಇಳಿಯಲಿದೆ ಅಂತ ನಿರೀಕ್ಷೆ ಇದೆ. ಓಹೋ, ಸಣ್ಣ ಇಳಿಕೆ. ಆದರೂ ಇದು ಜಾಗತಿಕ ಆರ್ಥಿಕತೆಯ ವೇಗ ಕಡಿಮೆ ಆಗ್ತಿರೋದರ ಸಂಕೇತ ಅಲ್ವಾ? ಖಂಡಿತ. ಇದು ಇಂಜಿನ್ ಸ್ವಲ್ಪ ಸ್ಲೋ ಆಗ್ತಿದೆ ಅನ್ನೋದರ ಸ್ಪಷ್ಟ ಸಂಕೇತ. ಸರಿ, ಬೆಳವಣಿಗೆ ನಿಧಾನ ಆಗ್ತಿದೆ. ಆದರೆ ಜನಸಾಮಾನ್ಯರಿಗೆ ಹೆಚ್ಚು ತಟ್ಟೋದು ಹಣದುಬ್ಬರ, ಅಂದ್ರೆ ಬೆಲೆ ಏರಿಕೆ. ಅದರ ಬಗ್ಗೆ ಏನಾದರೂ ಒಳ್ಳೆ ಸುದ್ದಿ ಇದೆಯಾ? ಆಕ್ಚುಲಿ ಇದೆ. ಅದು ಎರಡನೇ ಅಂಶ ಮತ್ತು ಸ್ವಲ್ಪ ಸಮಾಧಾನಕರವಾದ ವಿಷಯ. ಜಾಗತಿಕ ಹಣದುಬ್ಬರ ಅಂದ್ರೆ ಗ್ಲೋಬಲ್ ಇನ್ಫ್ಲೇಷನ್ 2025ರ 3.4%ರಿಂದ 2026ರಲ್ಲಿ 3.1%ಗೆ ಇಳಿಯೋ ಸಾಧ್ಯತೆ ಇದೆ. ಅಂದ್ರೆ ಬೆಲೆ ಏರಿಕೆಯ ಒತ್ತಡ ಸ್ವಲ್ಪ ಕಡಿಮೆ ಆಗ್ತಿದೆ. ಇದು ಒಂದು ರೀತಿ ಮಿಶ್ರ ಚಿತ್ರಣ ಆಯಿತು. ಆದರೆ ನೀವು 3ನೇ ಅಂಶದ ಬಗ್ಗೆ ಹೇಳಿದ್ರಿ, ಅದು ಹೆಚ್ಚು ಆತಂಕಕಾರಿ ಅಂತ. ಅದೇ ಅಂತಾರಾಷ್ಟ್ರೀಯ ವ್ಯಾಪಾರದ ಕುಸಿತ ಅಲ್ವೇ? ನಿಖರವಾಗಿ. ಇದುವೇ ಎಲ್ಲಕ್ಕಿಂತ ದೊಡ್ಡ ತಲೆನೋವಿನ ವಿಷಯ. ಜಾಗತಿಕ ವ್ಯಾಪಾರ ಬೆಳವಣಿಗೆಯು ಕೇವಲ 2.2%ಗೆ ಕುಸಿಯೋ ಭೀತಿ ಇದೆ. ಇದು ತುಂಬಾನೇ ಕಡಿಮೆ. ಕೇವಲ 2.2%. ಇದು ಯಾಕೆ ಹೀಗಾಗ್ತಿದೆ? ನಾವು ಕೇಳ್ತಾ ಇರೋ ಸಂರಕ್ಷಣಾ ನೀತಿಗಳು ಅಥವಾ ಪ್ರೊಟೆಕ್ಷನಿಸ್ಟ್ ಟ್ಯಾರಿಫ್ಸ್ ಇದರಲ್ಲಿ ದೊಡ್ಡ ಪಾತ್ರ ವಹಿಸ್ತಿದೆಯಾ? ಹೌದು, ಮುಖ್ಯ ಕಾರಣವೇ ಅದು. ಹಲವು ದೇಶಗಳು, ಅದರಲ್ಲೂ ದೊಡ್ಡ ಆರ್ಥಿಕತೆಗಳು, ನಮ್ಮ ದೇಶ ಮೊದಲು ಅನ್ನೋ ಧೋರಣೆಯಿಂದ ಹೊರಗಿನಿಂದ ಬರೋ ವಸ್ತುಗಳ ಮೇಲೆ, ಅಂದ್ರೆ ಆಮದುಗಳ ಮೇಲೆ ಹೆಚ್ಚು ಸುಂಕ ಹಾಕ್ತಿದ್ದಾವೆ. ಅಂದ್ರೆ ಈಗ ಅಮೆರಿಕ ಚೀನಾ ನಡುವಿನ ವ್ಯಾಪಾರ ಸಮರದ ಪರಿಣಾಮ ಇದು ಅಂತಾನಾ? ಹೌದು, ಅದು ಕೇಂದ್ರದಲ್ಲಿದೆ. ಆದ್ರೆ ಅದರ ಪರಿಣಾಮಗಳು ಈಗ ಜಾಗತಿಕವಾಗಿವೆ. ಒಂದು ದೇಶ ಸುಂಕ ಹೆಚ್ಚಿಸಿದಾಗ ಇನ್ನೊಂದು ದೇಶ ಪ್ರತಿಕಾರವಾಗಿ ಸುಂಕ ವಿಧಿಸುತ್ತೆ. ಈ ಸರಣಿಯಲ್ಲಿ ಭಾರತದಂತಹ ಬೇರೆ ದೇಶಗಳು ಸಿಕ್ಕಾಕೊಳ್ತವೆ. ಇದರಿಂದ ಗ್ಲೋಬಲ್ ಸಪ್ಲೈ ಚೈನ್ ಅಂದ್ರೆ ಜಾಗತಿಕ ಪೂರೈಕೆ ಸರಪಳಿ ಪೂರ್ತಿ ಅಸ್ತವ್ಯಸ್ತ ಆಗುತ್ತೆ. ಓಕೆ, ಹಾಗಾದ್ರೆ ಜಾಗತಿಕ ಚಿತ್ರಣ ಸ್ಪಷ್ಟವಾಯಿತು. ನಿಧಾನಗತಿಯ ಬೆಳವಣಿಗೆ, ಸ್ವಲ್ಪ ನಿಯಂತ್ರಿತ ಹಣದುಬ್ಬರ, ಆದರೆ ಕುಸಿಯುತ್ತಿರುವ ವ್ಯಾಪಾರ. ಈಗ ನಮ್ಮ ಕಥೆಯ ಅತ್ಯಂತ ಆಸಕ್ತಿದಾಯಕ ಭಾಗಕ್ಕೆ ಬರೋಣ. ಈ ಮಸುಕಾದ ಜಾಗತಿಕ ಸನ್ನಿವೇಶದಲ್ಲಿ ಭಾರತ ಹೇಗೆ ಒಂದು ಪ್ರಕಾಶಮಾನ ತಾರೆಯಾಗಿ ನಿಂತಿದೆ? ವರದಿಯು ಭಾರತವನ್ನು ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆ ಅಂತ ಸ್ಪಷ್ಟವಾಗಿ ಗುರುತಿಸಿದೆ. ಅಷ್ಟೇ ಅಲ್ಲ, 2026ರಲ್ಲಿ ಭಾರತದ GDP 6.6% ಬೆಳೆಯಲಿದೆ ಅಂತ ಅಂದಾಜಿಸಿದೆ. 6.6%. ಜಾಗತಿಕ ಸರಾಸರಿ 2.7% ಇರುವಾಗ ಇದು ನಿಜಕ್ಕೂ ಅಸಾಧಾರಣ ಬೆಳವಣಿಗೆ. ಹೌದು, ಇದೇ ಕಾರಣಕ್ಕೆ ವರದಿಯು ಭಾರತವನ್ನು ವಿಶ್ವ ಆರ್ಥಿಕತೆಯ ಆಶಾಕಿರಣ ಅಂತ ಬಣ್ಣಿಸಿದೆ. ಹಾಗಾದ್ರೆ ಈ ಅದ್ಭುತ ಬೆಳವಣಿಗೆಯ ಹಿಂದಿನ ಶಕ್ತಿಗಳಾವು? ವರದಿ ಏನ್ ಹೇಳುತ್ತೆ? ವರದಿ 3 ಪ್ರಮುಖ ಚಾಲಕ ಶಕ್ತಿಗಳನ್ನು ಗುರುತಿಸಿದೆ. ಮೊದಲನೇದು ಸ್ಥಿರವಾದ ಖಾಸಗಿ ಬಳಕೆ ಅಥವಾ ರೆಸಿಲಿಯೆಂಟ್ ಪ್ರೈವೇಟ್ ಕನ್ಸಂಪ್ಷನ್. ಒಂದು ನಿಮಿಷ, ಸ್ಥಿರವಾದ ಖಾಸಗಿ ಬಳಕೆ ಅಂದ್ರೆ ಏನು? ಸರಳವಾಗಿ ಹೇಳೋದಾದ್ರೆ, ನಮ್ಮ ಜನ ಇನ್ನೂ ಖರ್ಚು ಮಾಡ್ತಿದ್ದಾರೆ, ವ್ಯಾಪಾರ ನಡೀತಿದೆ ಅಲ್ವಾ? ಆದರೆ ಜಾಗತಿಕವಾಗಿ ಇಷ್ಟು ಅನಿಶ್ಚಿತತೆ ಇರುವಾಗ ಭಾರತದಲ್ಲಿ ಮಾತ್ರ ಇದು ಹೇಗೆ ಸಾಧ್ಯ? ಒಳ್ಳೆ ಪ್ರಶ್ನೆ. ಇದರ ಹಿಂದೆ ಹಲವು ಕಾರಣಗಳಿವೆ. ಒಂದು,
ನಮ್ಮ ಆಂತರಿಕ ಮಾರುಕಟ್ಟೆ ಅಂದ್ರೆ ಡೊಮೆಸ್ಟಿಕ್ ಮಾರ್ಕೆಟ್ ಬಹಳ ಗಟ್ಟಿಯಾಗಿದೆ. ಡಿಜಿಟಲ್ ಪಾವತಿಗಳು ಅಂದ್ರೆ ಯುಪಿಐ ಗ್ರಾಮೀಣ ಪ್ರದೇಶದಲ್ಲೂ ಆರ್ಥಿಕ ಚಟುವಟಿಕೆಯನ್ನು ಹೆಚ್ಚಿಸಿವೆ. ಸರ್ಕಾರದ ನೇರ ನಗದು ವರ್ಗಾವಣೆ ಯೋಜನೆಗಳು ಕೂಡ ಜನರ ಖರೀದಿ ಶಕ್ತಿಯನ್ನು ಕಾಪಾಡಿವೆ. ಅಂದ್ರೆ ನಮ್ಮ 140 ಕೋಟಿ ಜನರ ಆಂತರಿಕ ಮಾರುಕಟ್ಟೆಯೇ ಒಂದು ದೊಡ್ಡ ಶಕ್ತಿ. ಸರಿ. ಎರಡನೇ ಕಾರಣ ಯಾವುದು? ಎರಡನೆಯದು ಬಲಿಷ್ಠ ಸಾರ್ವಜನಿಕ ಹೂಡಿಕೆ ಅಂದ್ರೆ ಸ್ಟ್ರಾಂಗ್ ಪಬ್ಲಿಕ್ ಇನ್ವೆಸ್ಟ್ಮೆಂಟ್. ಕಳೆದ ಕೆಲವು ವರ್ಷಗಳಿಂದ ಸರ್ಕಾರ ಮೂಲ ಸೌಕರ್ಯಗಳ ಮೇಲೆ ಅಂದ್ರೆ ರಸ್ತೆ, ರೈಲ್ವೆ, ಬಂದರುಗಳ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಹಣ ಹೂಡಿಕೆ ಮಾಡ್ತಿದೆ. ಆದರೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಇಷ್ಟು ದೊಡ್ಡ ಮಟ್ಟದ ಸಾರ್ವಜನಿಕ ಹೂಡಿಕೆಯಿಂದ ಸರ್ಕಾರದ ಬೊಕ್ಕಸಕ್ಕೆ ಹೊರೆ ಆಗಲ್ವಾ? ಅಂದ್ರೆ ವಿತ್ತೀಯ ಕೊರತೆ ಬಗ್ಗೆ ಏನು ಹೇಳುತ್ತೆ ವರದಿ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ವರದಿಯು ನೇರವಾಗಿ ಇದರ ಬಗ್ಗೆ ವ್ಯಾಖ್ಯಾನಿಸಲ್ಲ. ಆದ್ರೆ ಈ ಹೂಡಿಕೆಯು ಖಾಸಗಿ ಹೂಡಿಕೆಯನ್ನು ಆಕರ್ಷಿಸುತ್ತೆ ಅಂತ ಹೇಳುತ್ತೆ. ಸರ್ಕಾರ ಒಂದು ರಸ್ತೆ ನಿರ್ಮಿಸಿದ್ರೆ ಅದರ ಅಕ್ಕಪಕ್ಕದಲ್ಲಿ ಖಾಸಗಿ ಕಾರ್ಖಾನೆಗಳು ತಾವಾಗಿಯೇ ಬರ್ತವೆ. ಇದಕ್ಕೆ ಕ್ರೌಡಿಂಗ್ ಇನ್ ಎಫೆಕ್ಟ್ ಅಂತ ಕರೀತಾರೆ. ಸೊ ಇದು ಭವಿಷ್ಯದ ಆದಾಯಕ್ಕೆ ಅಡಿಪಾಯ. ಅರ್ಥವಾಯಿತು. ಮತ್ತು ಮೂರನೇ ಅಂಶ ಸರ್ಕಾರದ ನೀತಿಗಳು. ಬಹುಶಃ ಜಿಎಸ್ಟಿ ಅಂತಹ ತೆರಿಗೆ ಸುಧಾರಣೆಗಳು ಇಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಅಲ್ವಾ? ನಿಖರವಾಗಿ. ನೀವು ಸರಿಯಾದ ಸಂಪರ್ಕವನ್ನು ಗುರುತಿಸಿದ್ರಿ. ಜಿಎಸ್ಟಿಯಿಂದಾಗಿ ಭಾರತ ಒಂದು ಏಕೀಕೃತ ಮಾರುಕಟ್ಟೆ ಆಗಿದೆ. ಇದರ ಜೊತೆಗೆ ರಿಸರ್ವ್ ಬ್ಯಾಂಕಿನ ವಿತ್ತೀಯ ನೀತಿಗಳು ಕೂಡ ಪೂರಕವಾಗಿವೆ. ಈ ಮೂರು ಅಂಶಗಳು ಒಟ್ಟಾಗಿ ಭಾರತದ ಬೆಳವಣಿಗೆಯನ್ನು ಮುನ್ನಡೆಸುತ್ತಿವೆ. ಸರಿ. ಭಾರತದ ಆಂತರಿಕ ಶಕ್ತಿ ಅದ್ಭುತವಾಗಿದೆ. ಆದರೆ ನಾವು ಆಗಲೇ ಚರ್ಚಿಸಿದ ಆ ಸಂರಕ್ಷಣಾ ನೀತಿಗಳೆಂಬ ದೊಡ್ಡ ಅಡೆತಡೆ, ಅದು ಭಾರತದ ರಫ್ತಿನ ಮೇಲೆ ಹೇಗೆ ಪರಿಣಾಮ ಬೀರಬಹುದು? ಯಾಕಂದ್ರೆ ನಮ್ಮ ಒಟ್ಟು ರಫ್ತಿನಲ್ಲಿ ಅಮೆರಿಕದ ಪಾಲು ಬಹಳ ದೊಡ್ಡದು, ಸುಮಾರು 18% ಅಲ್ವಾ? ಸವಾಲು. ಅಮೆರಿಕದಂತಹ ದೇಶಗಳು ಆಮದು ಸುಂಕಗಳನ್ನು ಹೆಚ್ಚಿಸಿದ್ರೆ ನಮ್ಮ ರಫ್ತುದಾರರಿಗೆ ಖಂಡಿತ ದೊಡ್ಡ ಹೊಡೆತ ಬೀಳುತ್ತೆ. ಇದು ವರದಿಯು ಎತ್ತಿ ತೋರಿಸುವ ಗಂಭೀರವಾದ ಕಳವಳ. ಹಾಗಾದ್ರೆ ಇದು ಕೇವಲ ಸವಾಲುಗಳ ಕಥೆಯೇ, ಅಥವಾ ಈ ಸಂಕಷ್ಟದಲ್ಲಿ ಭಾರತಕ್ಕೇನಾದ್ರೂ ಅವಕಾಶಗಳು ಇವ್ಯಾ? ಖಂಡಿತ ಇವೆ. ಇಲ್ಲೇ ಒಂದು ಕುತೂಹಲಕಾರಿ ಅಂಶವಿದೆ. ಇದೇ ವರದಿಯು ಒಂದು ಸಣ್ಣ ಬೆಳಕಿನ ಕಿರಣವನ್ನು ತೋರಿಸಿದೆ. ಎಲೆಕ್ಟ್ರಾನಿಕ್ಸ್ ಮತ್ತು ಸ್ಮಾರ್ಟ್ಫೋನ್ಗಳಂತಹ ಕೆಲವು ನಿರ್ದಿಷ್ಟ ವಸ್ತುಗಳಿಗೆ ಈ ಸುಂಕಗಳಿಂದ ವಿನಾಯಿತಿ ಸಿಗುವ ಸಾಧ್ಯತೆಯಿದೆ ಅಂತ ವರದಿ ಸೂಚಿಸಿದೆ. ಆಹಾ, ಇದು ಬಹಳ ಇಂಟ್ರೆಸ್ಟಿಂಗ್. ಇದು ನಮ್ಮ ಮೇಕ್ ಇನ್ ಇಂಡಿಯಾ ಮತ್ತು PLI ಯೋಜನೆಗಳಿಗೆ ದೊಡ್ಡ ಉತ್ತೇಜನ ಆಗಬಹುದಲ್ವೇ? ಬೇರೆ ದೇಶಗಳು ಮಾರುಕಟ್ಟೆ ಕಳ್ಕೊಳ್ತಿರುವಾಗ ಆ ಜಾಗವನ್ನು ನಾವು ತುಂಬಬಹುದಲ್ವೇ? ಖಂಡಿತ. ನೀವು ಸರಿಯಾದ ದಿಕ್ಕಿನಲ್ಲಿ ಯೋಚಿಸುತ್ತಿದ್ದೀರಿ. ಜಾಗತಿಕವಾಗಿ ಚೀನಾ+1 ಅನ್ನೋ ಒಂದು ತಂತ್ರಗಾರಿಕೆ ನಡೀತಿದೆ. ಅಂದ್ರೆ ಕಂಪನಿಗಳು ತಮ್ಮ ಉತ್ಪಾದನೆಯನ್ನ ಚೀನಾದಿಂದ ಬೇರೆ ದೇಶಗಳಿಗೂ ವಿಸ್ತರಿಸಲು ನೋಡ್ತಿವೆ. ಈಗ ಅವರು ಭಾರತದಂತಹ ದೇಶಗಳನ್ನು ಒಂದು ಹೊಸ ನಂಬಿಕಾರ್ಹ ಆಯ್ಕೆಯಾಗಿ ನೋಡ್ತಿದ್ದಾರೆ. ಈ ಸುಂಕದ ವಿನಾಯಿತಿ ಆ ಪ್ರಕ್ರಿಯೆಗೆ ಮತ್ತಷ್ಟು ವೇಗ ನೀಡಬಹುದು. ಅದ್ಭುತ. ಹಾಗಾದರೆ ಈಗ ಪರೀಕ್ಷೆಯ ದೃಷ್ಟಿಯಿಂದ ಕೆಲವು ನಿರ್ದಿಷ್ಟ ಅಂಶಗಳನ್ನು ನೋಡೋಣ. ಪ್ರಿಲಿಮ್ಸ್ಗೆ ಬೇಕಾದ ಚಕ್ರವ್ಯೂಹ ಪರೀಕ್ಷಾ ಟಿಪ್ಪಣಿಗಳು ಯಾವುವು? ಖಂಡಿತ. 4 ಪ್ರಮುಖ ಅಂಶಗಳನ್ನ ನೆನಪಿಟ್ಟುಕೊಳ್ಳಬೇಕು. ಮೊದಲನೆಯದು, ಈ ವರದಿಯನ್ನ ಬಿಡುಗಡೆ ಮಾಡುವ ಸಂಸ್ಥೆ ಯಾವುದು? ಉತ್ತರ: ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ವ್ಯವಹಾರಗಳ ಇಲಾಖೆ, ಅಂದ್ರೆ UNDSA. ಸರಿ. ಎರಡನೇದು? ಎರಡನೆಯದು ಪ್ರಾದೇಶಿಕ ಚಿತ್ರಣ. ಭಾರತದ ನೇತೃತ್ವದಲ್ಲಿ ದಕ್ಷಿಣ ಏಷ್ಯಾವು 5.6% ಬೆಳವಣಿಗೆಯೊಂದಿಗೆ ವಿಶ್ವದ ಅತಿ ವೇಗವಾಗಿ ಬೆಳೆಯುತ್ತಿರುವ ಪ್ರದೇಶವಾಗಿದೆ. ಅಂದ್ರೆ ಭಾರತವು ತನ್ನ ನೆರೆಹೊರೆಯ ಆರ್ಥಿಕ ಬೆಳವಣಿಗೆಗೂ ಚಾಲಕ ಶಕ್ತಿಯಾಗಿದೆ. ಇದು ಪ್ರಾದೇಶಿಕ ನಾಯಕತ್ವದ ದೃಷ್ಟಿಯಿಂದ ಒಂದು ಪ್ರಮುಖ ಅಂಶ. ಮೂರನೆಯದು ಭಾರತದ ಹಣದುಬ್ಬರದ ಅಂದಾಜು. ವರದಿಯ ಪ್ರಕಾರ 2026ರಲ್ಲಿ ಭಾರತದಲ್ಲಿ ಹಣದುಬ್ಬರವು ಸುಮಾರು 4.1% ಇರಲಿದೆ. ಇದು RBIನ ಸಹನಾ ಮಟ್ಟ ಅಥವಾ ಟಾಲರೆನ್ಸ್ ಬ್ಯಾಂಡ್ ಒಳಗೆ ಬರುತ್ತೆ. ಆ ಟಾಲರೆನ್ಸ್ ಬ್ಯಾಂಡ್ ಅನ್ನು ಸ್ವಲ್ಪ ವಿವರಿಸಬಹುದೇ? ಖಂಡಿತ. RBI ಹಣದುಬ್ಬರವನ್ನು 4%ದಲ್ಲಿ ಇಡಲು ಬಯಸುತ್ತೆ. ಆದ್ರೆ ಅದು 2%ನಿಂದ 6% ನಡುವೆ ಇದ್ರೆ ಅದನ್ನ ಸುರಕ್ಷಿತ ಅಂತ ಪರಿಗಣಿಸಲಾಗುತ್ತೆ. ಸೊ 4.1% ಅಂದ್ರೆ ನಾವು ಆ ಸುರಕ್ಷಿತ ಪಥದ ಮಧ್ಯದಲ್ಲೇ ಬಹಳ ಸ್ಥಿರವಾಗಿ ಸಾಗುತ್ತಿದ್ದೇವೆ ಎಂದರ್ಥ. ಅದ್ಭುತವಾದ ಹೋಲಿಕೆ. ಮತ್ತು ನಾಲ್ಕನೆಯ, ಬಹುಶಃ ಅತ್ಯಂತ ಪ್ರಮುಖವಾದ ಅಂಶ, ಸುಸ್ಥಿರ ಅಭಿವೃದ್ಧಿ ಗುರಿಗಳಿಗೆ ಸಂಬಂಧಿಸಿದ್ದು. ಹೌದು. ಇದು ಆರ್ಥಿಕತೆ ಮತ್ತು ಸಮಾಜವನ್ನು ಬೆಸೆಯುವ ಅಂಶ.
ಜಾಗತಿಕ ಆರ್ಥಿಕ ಮಂದಗತಿಯು 2030ರೊಳಗೆ ಬಡತನ ನಿರ್ಮೂಲನೆ, ಹಸಿವು ನಿವಾರಣೆಯಂತಹ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಅಂದ್ರೆ SDGಗಳನ್ನು ತಲುಪಲು ಅಡ್ಡಿಯಾಗಬಹುದು ಅಂತ ವರದಿ ಕಳವಳ ವ್ಯಕ್ತಪಡಿಸಿದೆ. ಇದು ನಿಜಕ್ಕೂ ಗಂಭೀರವಾದ ಎಚ್ಚರಿಕೆ. ಹಾಗಾದ್ರೆ ಈ ಮಾಹಿತಿಯನ್ನು ಮುಖ್ಯ ಪರೀಕ್ಷೆಯ ಉತ್ತರದಲ್ಲಿ ಹೇಗೆ ಬಳಸಿಕೊಳ್ಳಬಹುದು? ಈ ವರದಿಯ ಆಧಾರದ ಮೇಲೆ ಒಂದು ಸಂಭವನೀಯ ಮುಖ್ಯ ಪರೀಕ್ಷೆಯ ಪ್ರಶ್ನೆಯನ್ನು ನೋಡೋಣವೇ? ಖಂಡಿತ. GS ಪೇಪರ್ 3ಯಲ್ಲಿ ಕೇಳಬಹುದಾದ ಒಂದು ಪ್ರಶ್ನೆ ಹೀಗಿರಬಹುದು: ಹೆಚ್ಚುತ್ತಿರುವ ಸಂರಕ್ಷಣಾ ನೀತಿಗಳ ಯುಗದಲ್ಲಿ ರಫ್ತು ಆಧಾರಿತ ಬೆಳವಣಿಗೆಯನ್ನು ಕಾಯ್ದುಕೊಳ್ಳುವಲ್ಲಿ ಭಾರತದಂತಹ ಅಭಿವೃದ್ಧಿಶೀಲ ಆರ್ಥಿಕತೆಗಳು ಎದುರಿಸುತ್ತಿರುವ ಸವಾಲುಗಳನ್ನು ವಿಮರ್ಶಾತ್ಮಕವಾಗಿ ಪರೀಕ್ಷಿಸಿ. ಅತ್ಯುತ್ತಮ ಪ್ರಶ್ನೆ. ವಿಮರ್ಶಾತ್ಮಕವಾಗಿ ಪರೀಕ್ಷಿಸಿ ಎಂದಿರುವುದರಿಂದ ನಾವು ಸವಾಲುಗಳ ಜೊತೆಗೆ ಅವಕಾಶಗಳನ್ನು ಚರ್ಚಿಸಬೇಕು. ನಿಖರವಾಗಿ. ಉತ್ತರವನ್ನು ಹೀಗೆ ರಚಿಸಬಹುದು. ಪೀಠಿಕೆಯಲ್ಲಿ ಜಾಗತಿಕ ವ್ಯಾಪಾರ ಕುಸಿತದ 2.2% ಬಗ್ಗೆ ಬರೆಯಬೇಕು. ನಂತರ ಉತ್ತರದ ಮುಖ್ಯ ಭಾಗದಲ್ಲಿ ಸವಾಲುಗಳನ್ನು ವಿವರಿಸಬೇಕು. ಅಂದ್ರೆ ಅಮೆರಿಕಾದ ಮಾರುಕಟ್ಟೆಯ ಮೇಲಿನ ನಮ್ಮ 18% ಅವಲಂಬನೆ, ಸಪ್ಲೈ ಚೈನ್ ಸಮಸ್ಯೆಗಳು, ಹೀಗೆ. ಆಮೇಲೆ ಅವಕಾಶಗಳ ಭಾಗವಾಗಿ ನಾವು ಚರ್ಚಿಸಿದ ಎಲೆಕ್ಟ್ರಾನಿಕ್ಸ್ ವಲಯಕ್ಕೆ ಸಿಗಬಹುದಾದ ವಿನಾಯಿತಿಯ ಅಂಶವನ್ನು ಸೇರಿಸಬಹುದು. ಚೀನಾ +1 ತಂತ್ರಗಾರಿಕೆಯನ್ನು ಉಲ್ಲೇಖಿಸಬಹುದು. ಹೌದು. ಕೊನೆಯಲ್ಲಿ ರಫ್ತು ಮಾರುಕಟ್ಟೆಗಳನ್ನು ವೈವಿಧ್ಯಗೊಳಿಸುವುದು ಮತ್ತು ನಮ್ಮ ಆಂತರಿಕ ಬೇಡಿಕೆಯನ್ನು ಇನ್ನಷ್ಟು ಬಲಪಡಿಸುವುದು ಅಂತ ಕೆಲವು ರಚನಾತ್ಮಕ ಸಲಹೆಗಳನ್ನ ನೀಡಿ ಉತ್ತರವನ್ನು ಮುಗಿಸಬೇಕು. ಆಗ ಅದು ಒಂದು ಸಮಗ್ರ ಉತ್ತರ ಆಗುತ್ತೆ. ಅದ್ಭುತ. ಒಟ್ಟಿನಲ್ಲಿ ಈ ವರದಿಯು ಒಂದು ದ್ವಂದ್ವ ಚಿತ್ರಣವನ್ನು ನಮ್ಮ ಮುಂದಿಡುತ್ತದೆ. ಜಾಗತಿಕವಾಗಿ ಕಾರ್ಮೋಡ ಕವಿದಿದ್ರೆ ಭಾರತದಲ್ಲಿ ಸೂರ್ಯ ಪ್ರಕಾಶಮಾನವಾಗಿ ಬೆಳಗ್ತಿದ್ದಾನೆ. ಆದರೆ ಆ ಜಾಗತಿಕ ಕಾರ್ಮೋಡದಿಂದ ಬರುವ ಬಿರುಗಾಳಿಗೆ ಎದುರಿಸಲು ನಾವು ಸಿದ್ಧವಾಗಿರಬೇಕು. ಹೌದು. ಇಲ್ಲಿ ಒಂದು ಆಳವಾದ ಆಲೋಚನೆಗೆ ಅವಕಾಶವಿದೆ. ಭಾರತದ ಆಂತರಿಕ ಶಕ್ತಿಗಳು ಬಲವಾಗಿವೆ, ಆದರೆ ಬಾಹ್ಯ ಪರಿಸರವು ಪ್ರತಿಕೂಲವಾಗಿದೆ. ಈ ಎರಡರ ನಡುವೆ ಸಮತೋಲನ ಸಾಧಿಸೋದೇ ಮುಂದಿನ ದೊಡ್ಡ ಸವಾಲು. ಹಾಗಾದ್ರೆ ಈ ಚರ್ಚೆಯನ್ನು ಮುಗಿಸುವ ಮೊದಲು ನಮ್ಮ ಕೇಳುಗರಿಗೆ ಯೋಚಿಸಲು ಒಂದು ಅಂತಿಮ ಪ್ರಚೋದನಾಕಾರಿ ಯೋಚನೆಯನ್ನು ನೀಡೋಣ. ಖಂಡಿತ. ವರದಿಯು ಜಾಗತಿಕ ವ್ಯಾಪಾರದ ಅನಿಶ್ಚಿತತೆಗಳು ಸುಸ್ಥಿರ ಅಭಿವೃದ್ಧಿ ಗುರಿಗಳ ಮೇಲೆ ನೇರ ಪರಿಣಾಮ ಬೀರಬಹುದು ಅಂತ ಎಚ್ಚರಿಸಿದೆ. ಅಂದ್ರೆ ರಫ್ತು ಕಡಿಮೆ ಆದ್ರೆ ಸರ್ಕಾರದ ಆದಾಯ ಕಮ್ಮಿ, ಅದು ಶಿಕ್ಷಣ, ಆರೋಗ್ಯ ಮತ್ತು ಬಡತನ ನಿರ್ಮೂಲನಾ ಯೋಜನೆಗಳ ಮೇಲೆ ಪರಿಣಾಮ ಬೀರಬಹುದು. ಹಾಗಾದ್ರೆ ನನ್ನ ಪ್ರಶ್ನೆ ಇದು: ಈ ಜಾಗತಿಕ ಅನಿಶ್ಚಿತತೆಗಳ ಬಿರುಗಾಳಿಯಿಂದ ತನ್ನ ಅಭಿವೃದ್ಧಿ ಕಾರ್ಯಾಚರಣೆಯನ್ನು ಅಂದ್ರೆ ತನ್ನ SDG ಗುರಿಗಳನ್ನು ರಕ್ಷಿಸಿಕೊಳ್ಳಲು ಭಾರತದಂತಹ ದೇಶವು ಯಾವ ರೀತಿಯ ನವೀನ ಆಂತರಿಕ ನೀತಿಗಳನ್ನು ಅಳವಡಿಸಿಕೊಳ್ಳಬಹುದು? ಕೇವಲ ರಫ್ತನ್ನು ಅವಲಂಬಿಸದೆ ನಮ್ಮ ಆಂತರಿಕ ಸಂಪನ್ಮೂಲಗಳನ್ನು ಮತ್ತು ಆಂತರಿಕ ಮಾರುಕಟ್ಟೆಯನ್ನು ಬಳಸಿ ಒಂದು ಸ್ಥಿರ ಮತ್ತು ಸುಸ್ಥಿರ ಅಭಿವೃದ್ಧಿಯನ್ನು ಸಾಧಿಸಲು ಸಾಧ್ಯವೇ? ಈ ಬಗ್ಗೆ ಯೋಚಿಸುವುದು ಅವಶ್ಯಕ. ಬಾಹ್ಯ ಆಘಾತಗಳಿಂದ ನಮ್ಮ ಅಭಿವೃದ್ಧಿಯ ಗುರಿಗಳನ್ನು ಹೇಗೆ ರಕ್ಷಿಸಿಕೊಳ್ಳುವುದು? ಇದು ಇಂದಿನ ಜಗತ್ತಿನಲ್ಲಿ ಪ್ರತಿಯೊಂದು ದೇಶವೂ ಕೇಳಿಕೊಳ್ಳಬೇಕಾದ ಅತಿ ಮುಖ್ಯ ಪ್ರಶ್ನೆ. ಈ ಗಂಭೀರ ಯೋಚನೆಯೊಂದಿಗೆ ಇಂದಿನ ನಮ್ಮ ಚರ್ಚೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಧನ್ಯವಾದಗಳು. ಧನ್ಯವಾದಗಳು. ಈ ವಿಶ್ಲೇಷಣೆ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದ. ಈ ಮಾಹಿತಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಗೆ ಖಂಡಿತ ಸಹಾಯ ಮಾಡುತ್ತೆ ಅನ್ಕೋತೀವಿ. ಈ ವಿವರಣೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ, ಅವರಿಗೂ ಹೆಲ್ಪ್ ಆಗ್ಬೋದು. ಇದೇ ತರದ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ಯಾವುದೇ ವಿಡಿಯೋ ಮಿಸ್ ಆಗಲ್ಲ. ಹೆಚ್ಚಿನ ಅಪ್ಡೇಟ್ಸ್ ಮತ್ತೆ PDF ನೋಟ್ಸ್ಗಳಿಗಾಗಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ಡೀಟೇಲ್ಸ್ ಮೂಲಕ ನಮ್ಮ ಜೊತೆ ಕನೆಕ್ಟ್ ಆಗಿ. ನೆನ್ಪಡಿ, ನಿಮ್ಮ ಯಶಸ್ಸಿನ ಪಯಣದಲ್ಲಿ ನಾವು ಯಾವಾಗ್ಲೂ ನಿಮ್ ಜೊತೆ ಇರ್ತೀವಿ. ಸರಿ, ಹಾಗಿದ್ರೆ ಮುಂದಿನ ವಿಶ್ಲೇಷಣೆಯಲ್ಲಿ ಸಿಗೋಣ. ನಮಸ್ಕಾರ.